ವೀಕ್ಷಕರೇ, ನಮ್ಮ ಜೊತೆ ಮಮಾ ಮಿಲ್ಸ್ನ ಫೌಂಡರ್ ಆ್ಯಂಡ್ CEO ಆಗಿರುವ ಅನಿತಾ ಸದಾನಂದ್ ಅವರಿದ್ದಾರೆ. ಅವ್ರ ಬಗ್ಗೆ ಮತ್ತು ಅವರ ಕಂಪ್ನಿ ಬಗ್ಗೆ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈಗ ಒಂದಷ್ಟು ವರ್ಷಗಳ ಕೆಳಗೆ ಏನಾಗಿತ್ತು ಅಂದರೆ, ಎಲ್ಲರಿಗೂ ನಾವು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಏನೋ ಒಂದು ತಿಂದರೆ ಸಾಕು ಅನ್ನೋ ಥರ ಇತ್ತು. ಮತ್ತು ಈ ಒಂದು ಫಾಸ್ಟ್ ಲೈಫಲ್ಲಿ ಕೆಲಸದ ಪ್ರೆಷರ್ ಜೊತೆ ನಮ್ಮ ಆರೋಗ್ಯವನ್ನು ನಾವು ಕಡೆಗಣಿಸ್ತಾ ಇದ್ವಿ. ಬಟ್ ಪೋಸ್ಟ್ ಕೋವಿಡ್ ಏನಾಗ್ಬಿಟ್ಟಿದೆ, ಎಲ್ಲರೂ ಆಲ್ಮೋಸ್ಟ್ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ನಾವು ಸಾಧಾರಣವಾಗಿ ಮಾಡುವಂತಹ ಊಟದಲ್ಲೂ ಕೂಡ ನ್ಯೂಟ್ರಿಷನ್ ವ್ಯಾಲ್ಯೂ ಅಷ್ಟಾಗಿ ಹೆಚ್ಚಿರೋದಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಕಂಪನಿಯನ್ನು ಸ್ಥಾಪನೆ ಮಾಡಿದ್ದೀರಿ. ಅದರಲ್ಲೂ ಆರೋಗ್ಯ ಅಂತ ಬಂದಾಗ ವಿಶೇಷವಾಗಿ ಮಕ್ಕಳ ಆರೋಗ್ಯದ ಬಗ್ಗೆ ತಾಯಂದ್ರಿಗೆ ಒಂದು ಕಾಳಜಿ ಇರುತ್ತೆ, ಆತಂಕ ಇರುತ್ತೆ. ಸೊ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಮಮಾ ಮಿಲ್ಸ್ ಅಂತಲೇ ಆ ಹೆಸರಲ್ಲೇ ಹೇಳೋ ಹಾಗೆ ಮದರ್ ಆ್ಯಂಡ್ ಚಿಲ್ಡ್ರನ್ಗೆ ಅಂತಲೇ ಸ್ಪೆಷಲಿ ನೀವು ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ. ನಿಮ್ಮ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ ಹೇಳ್ತೇನೆ. ಸೊ ಆ್ಯಕ್ಚುಲಿ ಒಂದು 5 ವರ್ಷದ ಹಿಂದೆ ನಮ್ಮ ಮನೇಲಿ ಮಗು ಹುಟ್ಟಿದಾಗ ಅವಳು ಶಿ ವಾಸ್ ಅರ್ಲಿ ಪ್ರೀ ಟರ್ಮ್ ಆಫ್ 6.5 months. ಅವಳು ಅವಳು ವೇ ಆಗ್ತಿದ್ದಿದ್ದೆ 900 ಗ್ರಾಮು. ಸೊ ದೊಡ್ಡ ಕ್ವೆಶ್ಚನ್ ಇತ್ತು, ಅವಳು ವೀನಿಂಗ್ ಸ್ಟೇಜ್ಗೆ ಏನು ಊಟ ಕೊಡ್ಬೋದು ಅವಳಿಗೆ ಅಂತ. ಈ ವಾಸ್ ದ ಹೆಡ್ ಆಫ್ ಅಪೋಲೋ. ಸೊ ಅವರು ಹೇಳಿದ್ರು ಮಾರ್ಕೆಟಲ್ಲಿರೋ ಬೇಬಿ ಫುಡ್ ಪ್ರಾಡಕ್ಟ್ ವೇರ್ ಹೈಲಿ ಪ್ರಾಸೆಸ್ಡ್, ತುಂಬ ಶುಗರ್ ಇದೆ ಪ್ರಾಡಕ್ಟ್ಸಲ್ಲಿ, ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವಿಂದ. ಸೊ ಅವರಂದರು, ನೀವು ಮನೇಲಿ ಏನು ಮಾಡ್ಕೋತೀರಾ ನೋಡಿ, ಒಂದು ಸತಿ ತೆಗೆದು ಒಂದು ಲ್ಯಾಬಲ್ಲಿ ಆದರೆ ಟೆಸ್ಟ್ ಮಾಡಿಸಿ ನೋಡಿ. ಬಿಕಾಸ್ ನಾನು ಲಂಡನ್ನಲ್ಲಿ ಇದ್ದಾಗ ಒಂದು ತಿಳ್ಕೊಂಡೆ, ವಿ ಏಷ್ಯನ್ಸ್ ಆ್ಯಂಡ್ ಆಫ್ರಿಕನ್ಸ್ ಎಸ್ಪೆಷಲಿ ಜೆನೆಟಿಕಲಿ ನಾವು ಪ್ರೋನ್ ಟು ಹಾರ್ಟ್ ಡಿಸೀಸ್ ಆ್ಯಂಡ್ ಜುವೆನೈಲ್ ಡಯಾಬಿಟೀಸ್ ಆಲ್ಸೋ. ಅದಕ್ಕೆ ಆಮೇಲೆ ಇಂಡಿಯಾ ಇಸ್ ಇನ್ ದ ಲೀಡಿಂಗ್ ಚೇನ್ ಸರ್ಪಾಸಿಂಗ್ ಚೈನಾ ಫಾರ್ ಜುವೆನೈಲ್ ಡಯಾಬಿಟೀಸು. ಸೊ ಅದು ಮಕ್ಕಳಿಗಾಗ ಅಂತ ಸಕ್ಕರೆ ಕಾಯಿಲೆ. ಸೊ ಅದಕ್ಕೆ ಅವ್ರು ಅಂದರು, ವೈ ಡೋಂಟ್ ಯು ಟೆಸ್ಟ್ ಇಟ್, ಬಿಕಾಸ್ ಶೀ ಈಸ್ ಅವಳು ತುಂಬ ಡೆಲಿಕೇಟಲ್ಲಿ ಇದ್ಲು. ಸೊ ಅದಕ್ಕೇನು ಮಾಡಿದ್ವಿ, ನಾವು ಮನೇಲಿ ಮಾಡೋ ರಾಗಿ ಸರಿನ ತೊಗೊಂಡು ಒಂದು NABL ಲ್ಯಾಬಲ್ಲಿ ಟೆಸ್ಟ್ ಮಾಡಿದಾಗ ಅರ್ಥ ಆಯಿತು, ಅದರಲ್ಲಿ 90% 90% ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಡಿಫಿಷಿಯೆಂಟ್ ಇತ್ತು ಅಂತ. ಆವಾಗ ನಾವು CFTRI ಅಪ್ರೋಚ್ ಮಾಡಿದ್ವಿ. ಅದರಿಂದ ನಾವು ಏನು ಮಾಡಿದ್ವಿ, ಅವ್ರಿಗೆ ಕೂತ್ಕೊಂಡು ರಿಕ್ವೆಸ್ಟ್ ಮಾಡಿ ವಿದೌಟ್ ಮಿಲ್ಕ್ ಪ್ರಾಡಕ್ಟ್ನ 2 ಪ್ರಾಡಕ್ಟ್ನ ಕೊಡೋಕ್ಕೆ ಹೇಳಿದ್ವಿ ಮಕ್ಕಳಿಗೆ. ಸೊ CFTRIಯಿಂದ ತೊಗೊಂಡ್ವಿ. ನೀವು ಕೇಳ್ಬೋದು, ಹಾಲು ಪುಡಿ ಇಲ್ಲದೆ ಏನಕ್ಕೆ ಕೇಳಿದ್ರಿ, ಬರೀ ಗ್ರೇನ್ಸು ಅಂತ. ಅಲ್ಲೂ ಅರ್ಥ ಮಾಡ್ಕೊಂಡ್ವಿ. ಯಾಕಂದರೆ ಎಸ್ಪೆಷಲಿ ಹಸು ಹಾಲು ಏನು ಮಾಡುತ್ತೆ ಅಂದರೆ ಐರನ್ ಅಬ್ಸಾರ್ಪ್ಷನ್ನ ಬಿಡೋದಿಲ್ಲ. ಸೊ ಅದಕ್ಕೆ ಹಾಲು ಪುಡಿ ಇಲ್ಲದೇ ಇರೋದು ವಾಸಿ ಅಂದ್ಕೊಂಡ್ವಿ. ಇನ್ನೊಂದು, ಹೊಸ ತಾಯಂದ್ರು ಏನು ಮಾಡ್ತಾರೆ, ಮಿಲ್ಕ್ ಪೌಡರ್ ಅಂದ ತಕ್ಷಣ ಏನು ಮಾಡ್ತಾರೆ, ಬ್ರೆಸ್ಟ್ ಮಿಲ್ಕ್ ಕೊಡೋದು ಕಮ್ಮಿ ಮಾಡ್ತಾರೆ. ಸೊ ಅದರಲ್ಲೇ ಹಾಲು ಪುಡಿ ಇದೆಯಲ್ಲ, ನಾನು ಯಾಕೆ ಫೀಡ್ ಮಾಡಲಿ ಅಂತ. ಬಟ್ ಫೀಡಿಂಗ್ ಬ್ರೆಸ್ಟ್ ಮಿಲ್ಕ್ ಇಸ್ ಅ ಮಸ್ಟ್ ಫಾರ್ ಬೇಬೀಸ್ ಅಂಡರ್ 2 years, ಅಪ್ ಟು 2 years, ಯಾಕಂದರೆ ಅವ್ರ ಇಮ್ಯುನಿಟಿ ಡೆವಲಪ್ ಆಗೋಕ್ಕಿಂತ. ಸೊ ನಮ್ಮ ಫಸ್ಟ್ 1000 days ಏನಿದೆ ನಮ್ಮ ಲೈಫಲ್ಲಿ, ದ್ಯಾಟ್ ವಿಲ್ ಕ್ಯಾರಿ ಆನ್ ಅಪ್ ಟು ದ ಏಜ್ ಅಂಟಿಲ್ ವಿ ಡೈ. ಸೊ ದ್ಯಾಟ್ ವಾಸ್ ತುಂಬ ಇಂಪಾರ್ಟೆಂಟ್ ಇತ್ತು. ಜನಕ್ಕೆ ನಮಗೇನು ಅರ್ಥ ಆಗೋದಿಲ್ಲ ಏನಾಗ್ತಿದೆ ಏನು ಅಂತ. ಅಯ್ಯೋ ಏನಕ್ಕೆ 30 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗೋಯ್ತು, 45ಕ್ಕೆ ಆಯಿತು ಅಂತ. ಇದೆಲ್ಲ ಸಣ್ಣ ಮಕ್ಕಳಿಂದ ನಾವು ಏನು ಕ್ಯಾರಿ ಮಾಡಿರ್ತೀವಿ ಜೆನೆಟಿಕಲಿ, ಅದು ನಮ್ಮನ್ನು ಮುಗಿಸ್ಬಿಡುತ್ತೆ ಅದು ಅಂತ. ಸೊ ಕಂಪ್ಲೀಟ್ಲಿ ನೀವು ಯುರೋಪಿಯನ್ ಪ್ರಾಡಕ್ಟ್ಸ್ ನೋಡಿದ್ರೆ ಎಲ್ಲ ಕಡೆನೂ ಒಂದು F+ ಅಂತ ಹಾಕಿರ್ತಾರೆ. F+ ಅಂದರೆ ಇಟ್ ಇಸ್ ಅ ಫಾರ್ಟಿಫಿಕೇಷನ್, ಎಸೆನ್ಷಿಯಲ್ ವೈಟಮಿನ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಏನು ಬೇಕು ಅದು ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನಾನು ತಿಳ್ಕೊಂಡೆ. ನಾನು ಯಾವ PhD ಮಾಡಿಲ್ಲ, ಏನಿಲ್ಲ, ಬರೀ 10ನೇ ಕ್ಲಾಸ್ ಓದಿರೋಳು, ರೈತೆ ನಾನು 10 ವರ್ಷ ಹಸು ಸಾಕಿದವಳು. ಇನ್ಫ್ಯಾಕ್ಟ್ ನನ್ನ ಡಿಸ್ಟ್ರಿಕ್ಟ್ಗೆ ಐ ವಾಸ್ ದ ಹೈಯೆಸ್ಟ್ ಪ್ರೊಡ್ಯೂಸರ್ ಫಾರ್ ಡೈರಿ ಫಾರ್ ನಂದಿನಿ ಆಲ್ಸೋ. ಸೊ ದ್ಯಾಟ್ ಚೇಂಜ್ಡ್ ಅ ಲಾಟ್. ಆಮೇಲೆ 5 ವರ್ಷ ಏನು ಮಾಡಿದ್ವಿ, ನಮ್ಮ ಮಕ್ಕಳಿಗಲ್ಲದೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲೆಲ್ಲಿ ಮಕ್ಕಳಿದ್ರು ಅವ್ರಿಗೂ ಆ ಪ್ರಾಡಕ್ಟ್ನ ಕೊಟ್ವಿ. ಆನ್ ಅವರ್ 5th birthday ಆ್ಯಕ್ಚುಲಿ ದ ಡಾಕ್ಟರ್ ಸೆಡ್, ನೀವು ರೈತರು ಬಿಟ್ಬಿಟ್ರಿ ಬೇರೆ ಕೆಲಸನ, ಇದನ್ನು ಮಕ್ಳಿಗೆ ತನ್ನಿ, ಇಟ್ ವಿಲ್ ಬಿ ದ ಇಂಡಿಯಾಸ್ ಫಸ್ಟ್ ರೆಡಿ ಟು ಕುಕ್ ಬೇಬಿ ಫುಡ್ ಅಂತ. ಸೊ ದ್ಯಾಟ್ ಈಸ್ ಹೌ ವಿ ಲಾಂಚ್ಡ್. ಇದಕ್ಕೆ ವೆರಿ ಗುಡ್ ಪ್ರಾಡಕ್ಟ್, ಎವ್ರಿಥಿಂಗ್. ತಲೆ ಕೂತ್ಕೊಂಡು ಕೆರ್ಕೋತಿದ್ದೆ ಏನು ಹೆಸರಿಡೋದು ಅಂತ. ಅಮ್ಮ ಮಾಡಿರೋದಲ್ವಾ, ಸೊ ಮಮ್ಮಾ ಮಿಲ್ಸ್ ಅಂತ ಸಿಂಪಲ್ಲಾಗಿ ಬಂತು. ಸೊ ದ್ಯಾಟ್ ವಾಸ್ ಹೌ ಇಟ್ ವಾಸ್. ಸೊ ಎಲ್ಲ ತಂದ್ವಿ. ನಮಗೇನು ಪ್ಯಾಕೇಜಿಂಗ್ ಗೊತ್ತಿಲ್ಲ, ಏನಿಲ್ಲ, ಟೀಮ್ ಇಲ್ಲ. ನಾನು ಸೋಲೋ. ನನ್ನ ಮಗಳು ದೊಡ್ಡವಳು US ಅಲ್ಲಿದ್ದಾಳೆ, 2ನೇವಳು ಹೋಗ್ತೀನಿ ಅಂತಿದ್ಲು. ಸೊ ಇದನ್ನು ಯಾರು ಮಾಡೋರು ಅಂತ. ಈಗ ಉಬಂಟು ಕನ್ಸಾರ್ಟಮ್ ಅಂತ ಕರ್ನಾಟಕದಲ್ಲಿದೆ. ದೇ ಎನ್ಕರೇಜ್ ವುಮನ್ ಆಂಟ್ರಪ್ರನರ್ಸ್, ಸ್ಟಾರ್ಟೆಡ್ ಬೈ ರಿಟೈರ್ಡ್ IAS ಆಫೀಸರ್ ರತ್ನಪ್ರಭಾ ಮೇಡಮ್ ಅಂತ. ಸೊ ಅವ್ರದ್ದು ಒಂದು ಕನ್ಸಾರ್ಟಮ್ ಇಲ್ಲಿ ನಡೀತು ಮೈಸೂರಲ್ಲಿ. ನಾನು ನಾಚಿಕೆ ಬಾರಿ ಎಲ್ಲೂ ಸೇರಿಲ್ಲ, ಯಾಕಂದರೆ ಎಲ್ಲ IT BT ಅವರು, ಸಾಫ್ಟ್ವೇರ್ ಅವರು. ಆದರೂ ಹೋದೆ ಧೈರ್ಯವಾಗಿ, ಮನೆಯಿಂದ ಆಚೆ ತಳ್ಳಿದ್ರು, ಹೋಗಿ ಕಲ್ತ್ಕೊ ಅಂತ. ಆಚೆ ಅಲ್ಲಿ ಕೂತಾಗ ಒಬ್ಬರು ರವಿಶಂಕರ್ ಸರ್ ಅಂತ ಬಂದಿದ್ದರು. ಹಿ ವಾಸ್ ಎ AMI CEO ಅವರು. ಸೊ ಹೀ ಹ್ಯಾಸ್ ಬಿಲ್ಟ್ ಇಂಡಿಯಾಸ್ 4 unicorns.
ಸೊ ಅವ್ರಂದರು, ನಾನಂದೆ ಸರ್ ನನಗೇನೂ ಗೊತ್ತಿಲ್ಲ ಏನು ಮಾಡೋದು ಅಂತ. ಸೊ ಅವ್ರಂದರು, ದಿಸ್ ಇಸ್ ನಾಟ್ ದ ವೇ ಯು ಡೂ, ನೀನು ಇನ್ಕ್ಯುಬೇಷನ್ ಸೆಂಟ್ರಿಗೆ ಹೋಗು ಅಂತ. ಐ ನೆವರ್ ನ್ಯೂ ವಾಟ್ ಈಸ್ ಇನ್ಕ್ಯುಬೇಷನ್ ಸೆಂಟರ್. ಸೊ ಇಟ್ ಈಸ್ ಅ ಸೆಂಟರ್ ವೇರ್ ಸ್ಟಾರ್ಟಪ್ಸ್ ಹೋಗಿ ಅಪ್ರೋಚ್ ಮಾಡಿದ್ರೆ ದೇ ವಿಲ್ ಬಿಲ್ಡ್ ಯು ಅಪ್. ಸೊ ಅವರನ್ನು ನನಗೆ SJC ಸ್ಟೆಪ್ಗೆ ಹಾಕಿದ್ರು. ಸೊ ಅಲ್ಲಿ ಬಂದೆ. ಸೊ ಎಕ್ಸ್ಪ್ಲೇನ್ ಮಾಡಿದೆ ಅವ್ರಿಗೆ, ಈ ಪ್ರಾಡಕ್ಟ್ ಇದೆ, ಹೀಗಿದೆ, ಎಲ್ಲ ಇದೆ, ಪ್ಯಾಕೇಜಿಂಗ್ ಇಲ್ಲ, ಏನಿಲ್ಲ ಅಂತ. ಆವಾಗ ಅವ್ರು ನಮ್ಮನ್ನು ಟ್ರೈನಿಂಗ್ ಶುರು ಮಾಡಿದ್ರು, ಹೇಗೆ ಬಿಸ್ನೆಸ್ನ ಶುರು ಮಾಡೋದು. ನನ್ನ ಮಕ್ಕಳು, ವಯಸ್ಸಿರೋ ಮಕ್ಕಳೇ ನನಗೆ ಹೇಳ್ಕೊಟ್ರು, ಮೊಬೈಲ್ ಹೇಗೆ ಹೇಳ್ಕೊಡೋದು, ಮೊಬೈಲ್ ಓಪನ್ ಮಾಡೋದೇನು, ಆ್ಯಪ್ ಏನು, ಮಾರ್ಕೆಟಿಂಗ್ ಏನು. ಸೊ ಟುಡೇ ಏನೇ ನಾನು ಇಲ್ಲಿದ್ದರು, ಐ ಥ್ಯಾಂಕ್ ದ ಹೋಲ್ ಟೀಮ್ ಆಫ್ SJC ಸ್ಟೆಪ್, ಫ್ರಮ್ ಎವ್ರಿಬಡಿ, ಫ್ರಮ್ ದ CEO ಟು ಎವ್ರಿಬಡಿ. ದೇ ಹ್ಯಾವ್ ಹೆಲ್ಪ್ ಮೀ ಅಪ್ ಆ್ಯಂಡ್ ಮೈ ಕಂಪನಿ ಟು ಗ್ರೋ ಅಪ್. And this was India's first ready-to-cook baby food. So last year, the Government of India through Ministry of Commerce, ಈ 2 ಪ್ರಾಡಕ್ಟ್ನ ಅಪೀಡಾದಿಂದ 4 ಕಂಟ್ರಿಗೆ ಹೊರದೇಶಕ್ಕೆ ಕಳಿಸ್ತು, ಜಸ್ಟ್ ಟು ಶೋಕೇಸ್ ಆರ್ ಪ್ರಾಡಕ್ಟ್. ಸೊ ನಾವೀಗ US FDA ಆ್ಯಂಡ್ ಯುರೋಪಿಯನ್ ಲೈಸೆನ್ಸ್ಗೂ ತೊಗೊಳಕ್ಕೆ ನೋಡ್ತಾ ಇದ್ದೀವಿ. ಸೊ ಇದು ನಮ್ಮ ಬೇಬಿ ಫುಡ್ದು, ಇದು ರಾಗಿ ಮತ್ತು ಮೂಂಗಿರೋದು, ಅದು ದಲಿಯಾ ಮತ್ತು ಬ್ರೌನ್ ಚನ್ನ. ಸೊ ಇಟ್ ಈಸ್ ಲೈಕ್ ನಾರ್ತ್ ಮಿಕ್ಸಸ್ ಸೌತ್. ಸೊ ಆ ಕಡೆ ದಲಿಯಾನೂ ಇದೆ, ಈ ಕಡೆ ನಮ್ಮ ರಾಗಿನೂ ಇದೆ. ದ್ಯಾಟ್ ವಾಸ್ ಅವರ್ ವಿಷನ್ ಆ್ಯಕ್ಚುಲಿ. ಏನಕ್ಕೆ ಅಂದರೆ ನಮ್ಮ ಮನೆಯವರು ಈಸ್ ಫ್ರಮ್ ಡೆಲ್ಲಿ. ಸೊ ಅವ್ರಿಗೆ ಬೇಜಾರಾಗಬಾರ್ದು, ಬರೀ ಇವಳು ಊಟನೇ ತಿನ್ನಿಸ್ತಾಳೆ, ನನ್ನ ಮಗುಗೆ ಏನು ತಿನ್ನಿಸ್ತಾರೆ ಅಂತ. ಸೊ ಇಟ್ ವಾಸ್ ಅ ಕಾಂಬಿನೇಷನ್ ಲೈಕ್. ಸೊ ಆಮೇಲೆ ನಾವು ರೈಟ್ ನೌ ವಿ ಆರ್ ಇನ್ ಅಪೋಲೋ ಹಾಸ್ಪಿಟಲ್, ಕ್ಯಾಂಗರೂ ಕೇರ್, ಗೌರ್ಮೆಂಟ್ ಹಾಸ್ಪಿಟಲ್ ನಂಜನಗೂಡು, ದೇ ಆರ್ ರೆಕಮೆಂಡಿಂಗ್, ಆ್ಯಂಡ್ ಶಿವಮೊಗ್ಗ ಆಲ್ಸೋ. And I thank all the team of the doctors of these hospitals, especially Apollo, Surgi, Kangaroo Care, ಅವ್ರಿಗೆಲ್ಲ I really thank them a lot, because we are not a big company. They believed in ನಮ್ಮ ಬೇಬಿ ಫುಡ್ಡಿಂದ. ಒಂದು ಊಟ ಕೊಡೋದೇ ಮಗುಗೆ ತಿನ್ನಿಸ್ಬೇಕಾದ್ರೆ 1,000 ಯೋಚನೆ ಬರುತ್ತೆ. ಬಟ್ ನನ್ನ ಪ್ರಾಡಕ್ಟ್ ರೆಕಮೆಂಡ್ ಮಾಡ್ತಿದ್ದಾರೆ ಅಂದರೆ ಐ ರಿಯಲಿ ಥ್ಯಾಂಕ್ ಫಾರ್ ಆಲ್ ದ ಟ್ರಸ್ಟ್ ದೇ ಹ್ಯಾವ್ ಗಿವನ್ ಅಸ್, ಆ್ಯಂಡ್ ವಿ ಹೋಪ್ಫುಲಿ ವಿ ಕೀಪ್ ಅಪ್ ದ ಟ್ರಸ್ಟ್. ಎಸ್, ಆ್ಯಂಡ್ ಫಾರ್ಮರ್ ಟು ಆಂಟರ್ಪ್ರಿನರ್ ಈ ಒಂದು ಜರ್ನಿನೇ ತುಂಬಾ ಅದ್ಭುತವಾಗಿದೆ ನಿಮ್ಮದು. ನೀವು ಹೇಳಿದ್ರಿ ನಿಮ್ಮ ಮಗುಗಂತ ಶುರು ಮಾಡಿದಂತಹ ಒಂದು ಪ್ರಾಡಕ್ಟ್, ಆದರೆ ಮನೆಯಲ್ಲೇ ಪ್ರಿಪೇರ್ ಮಾಡಿದಂತಹ ರಾಗಿ ಸರಿಯಲ್ಲಿ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಕೊರತೆ ಇತ್ತು, ಹಾಗಾಗಿ ನೀವು ಶುರು ಮಾಡಿದ್ರಿ. ಈಗ ಬೇಬಿ ಪ್ರಾಡಕ್ಟ್ಸ್ ಮಾತ್ರನೇ ಇರೋದಾ, ಅಥವಾ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ಸ್ ದೊಡ್ಡವ್ರಿಗೆ, ಅಡಲ್ಟ್ಸ್ಗೆ ಏನಾದರೂ ಇದೆಯಾ, ಹೇಗೆ ಅದ್ರ ಬಗ್ಗೆ? ಆ್ಯಸ್ ವಿ ಸ್ಟಾರ್ಟೆಡ್, ಅವಳು ಬೆಳೀತಾ ಇದ್ಲು, ನೆಕ್ಸ್ಟ್ ಏನು ಮಾಡೋದು ಅಂತ ಅಂದ್ಕೊಂಡ್ವಿ. ಅವಾಗ ನೆಕ್ಸ್ಟ್ ವಿ ಬಾಟ್ ಔಟ್, ಈಗೆಲ್ಲ ಕೆಲಾಗ್ಸ್ ಬಂದಿದೆ, ಆ ಪಾರೇಜ್ ಈ ಪಾರೇಜ್ ಅಂತ. ಬಟ್ ಫಸ್ಟ್ ಆಫ್ ಆಲ್ ನಮಗೆ CFTR ಇಂದ ಫುಡ್ ಸೈಂಟಿಸ್ಟ್ ಹೇಳಿದ್ರು, ದೇ ಶುಡ್ ಬಿ ನೋ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್, ಕಲರಿಂಗ್, ಈಗ ಫ್ಲೇವರ್ಸು. ದ ಬೆಸ್ಟ್ ಪಾರ್ಟ್ ಇಸ್ ಈ 2 ಪ್ರಾಡಕ್ಟಲ್ಲೂ ಫ್ಲೇವರ್ಸ್ ಇಲ್ಲ. ವಿ ಗಿವ್ ದ ಪ್ರಿವಿಲೇಜ್ ಟು ದ ಪೇರೆಂಟ್ಸ್. ಇಟ್ ಕ್ಯಾನ್ ಬಿ ಮದರ್ ಆರ್ ಫಾದರ್. ಈಗಿನ ಜನ್ರೇಷನಲ್ಲಿ ದೇ ಆರ್ ಫಾದರ್ಸ್ ಹೂ ಆರ್ ಟೇಕಿಂಗ್ ಕೇರ್ಸ್ ಆಫ್ ಬೇಬೀಸ್. ಇಟ್ ಈಸ್ ನಾಟ್ ಜಸ್ಟ್ ಅಮ್ಮನೇ, ಅಪ್ಪನೂ ಈಕ್ವಲಿ ದೇ ಆರ್ ರೆಸ್ಪಾನ್ಸಿಬಲ್. ಸೊ ವಿ ಗಿವ್ ಹ್ಯಾಟ್ಸ್ ಆಫ್ ಟು ಮೆನ್ ಹೂ ಆರ್ ಗಿವಿಂಗ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ದ ವುಮೆನ್ ಆಲ್ಸೋ. ಇಟ್ ಈಸ್ ನಾಟ್ ಜಸ್ಟ್ ದ ವುಮೆನ್ ಹೂ ಇಸ್ ರನ್ನಿಂಗ್, ದೆರ್ ಆರ್ ಮೆನ್ ಆಲ್ಸೋ. ಸೊ ಅವ್ರಿಗೆ ಏನಂದರೆ ವಿ ಟೆಲ್ ದೆಮ್, ನಿಮ್ಮ ಫ್ಲೇವರ್ ನೀವು ಆ್ಯಡ್ ಮಾಡಿ, ಇಲ್ಲ ಬಾಳೆಹಣ್ಣು ಹಾಕಿ, ಇಲ್ಲ ನೀವು ಒಂದು ಸ್ವಲ್ಪ ಬೆಲ್ಲ ಹಾಕ್ಬೋದು, ತುಪ್ಪ ಹಾಕ್ಬೋದು, ತರಕಾರಿ ಹಾಕ್ಬೋದು, ಅವರು ಅವ್ರ ಮನೇಲಿ ಏನೇನು ಇದೆ ಅದು. ಸೊ ದ್ಯಾಟ್ ಅವ್ರಿಗೂ ಅರ್ಥ ಆಗುತ್ತೆ ರಿಯಲ್ ಫುಡ್ ಏನು ಕೊಡ್ತಾಯಿದ್ದೀನಿ. ಸುಮ್ಮನೆ ತಂದು ಬಿಸಿನೀರಿಗೆ ಹಾಕಿ ಕಲಿಸ್ಕೊಟ್ಬಿಟ್ರೆ ದಟ್ಸ್ ನಾಟ್ ದ ಸಲ್ಯೂಷನ್ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ವಿ ಗಾಟ್ ಔಟ್ ಅ ಪ್ರಾಡಕ್ಟ್ ಹೋಲ್ಸಮ್ ಅಂತ. ಇದು 2 years ಪ್ಲಸ್ಸಿಂದ. ಸೊ ಇದು ತರಬೇಕಾದ್ರೆ ಏನಾಯಿತು, ಒಂದಿನ ನಾನು ಹಾಗೆ ನಡ್ಕೊಂಡು ಹೋಗ್ತಿದ್ದೆ, ಏನೋ ಐ ಜಸ್ಟ್ ಸ್ಯಾಟ್ ಡೌನ್ 2 ನಿಮಿಷ. ಆ ಕಡೆಯಿಂದ ನನ್ನ ತಮ್ಮ ಬರ್ತಿದ್ದ, ಅವನಂದ ವಾಯ್ ಬೀಳ್ಸೋಗಿದ್ಯಾ ನೀನು ಅಂತ. ನಡಿ 1 ಸೆಕೆಂಡ್ ಡಾಕ್ಟ್ರು ಹತ್ರ ಹೋದ್ವಿ. ಐ ವಾಸ್ 4.5 HP. ಡಾಕ್ಟರ್ ಸೆಡ್ ಯು ವುಡ್ ಹ್ಯಾವ್ ಗಾನ್ ಫಾರ್ ಅ ಹಾರ್ಟ್ ಅಟ್ಯಾಕ್ ಆರ್ ಅ ಕೋಮಾ ಅಂತ. ದೆನ್ ಕ್ವಿಕ್ಲಿ ಐ ಹ್ಯಾಡ್ 5 blood transfusion. ಐ ವಾಸ್ ಇನ್ ಸಿವಿಯರ್ ಅನೀಮಿಯಾ, ಆ್ಯಂಡ್ ದ್ಯಾಟ್ ಆಲ್ಸೋ ಕಿಕ್ಡ್ ಮೀ ಲೈಕ್. ಸೊ ದೆನ್ ಐ ಸ್ಟಾರ್ಟೆಡ್ ಟ್ರೈಂಗ್ ಔಟ್ ದಿಸ್ ಪ್ರಾಡಕ್ಟ್. ದೇರ್ ಮೈ ಹಿಮೋಗ್ಲೋಬಿನ್ ಲೆವೆಲ್ ಸ್ಟಾರ್ಟೆಡ್ ಗೋಯಿಂಗ್ ಅಪ್. ಯಾವುದು ಮಗುನ ಶುರು ಮಾಡಿದ್ವಿ ಅದನ್ನು ಈಗ ಅಮ್ಮಂದ್ರೂ ತೊಗೊಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಆಫ್ಟರ್ 30-35 ದ ಪ್ರಾಬ್ಲಮ್ ಸ್ಟಾರ್ಟ್ಸ್ ರಿವರ್ಸಿಂಗ್ ಬಿಕಾಸ್ ಆಫ್ ವುಮೆನ್ ಹಾರ್ಮೋನಲ್ ಚೇಂಜಸ್. ಸೊ ಇದು ಇಟ್ಸ್ ಅ ರೆಡಿ ಟು ಕುಕ್ ಪ್ರಾಡಕ್ಟ್. ಪಾರೇಜ್ ಹಂಗೆ ಮಾಡಿ ತರಕಾರಿ ಆದರೂ ಹಾಕೋಬೋದು, ಅಥವಾ ಎನಿ ಫ್ರೂಟ್ ಹಾಕೋಬೋದು, ಇದು ಮಾಡ್ಬೋದು. ಸೊ ದ್ಯಾಟ್ ವಾಸ್ ಅನದರ್ ಪ್ರಾಡಕ್ಟ್. ನೆಕ್ಸ್ಟ್ ಐ ಹ್ಯಾವ್ ಅ ಪ್ರಾಡಕ್ಟ್ ಕಾಲ್ಡ್ ಪ್ರೋಟಿಗೋ ಆ್ಯಕ್ಚುಲಿ. ಸೊ ದಿಸ್ ಇಸ್ ಅ ಎನರ್ಜಿ ಡ್ರಿಂಕ್. ಇದನ್ನು 17 ನ್ಯಾಷನಲ್ ಅಥ್ಲೀಟ್ಸ್ ತೊಗೋತಾ ಇದ್ದಾರೆ. ಅದರಲ್ಲೂ ಕುರುಬೂರ್ ಅಂತ ಹಳ್ಳಿಯಲ್ಲಿ ಒಂದು 50 ಜನ ಮಕ್ಕಳಿದ್ದಾರೆ. ಅವ್ರು ತುಂಬ ಕಡುಬಡವರು. ಸೊ ಅವ್ರನ್ನ ನಾನು ಯಾವುದೋ ಪ್ರೋಗ್ರಾಮಲ್ಲಿ ನನ್ನನ್ನು ಫೆಲಿಸಿಯೇಷನ್ ಆಗ್ತಾ ಅವ್ರದ್ದು ಆಗ್ತಿತ್ತು. ಅದರಲ್ಲಿ ಚೈತ್ರ ಅಂತ ಹುಡುಗಿ, ಅವಳು ವರ್ಲ್ಡ್ ಕಪ್ ಗೆದ್ದವಳು.
ಸೊ ಆ ಮಗು ನನಗೆ ಸಿಕ್ತು. ಅವಳು ನನ್ನ ಹತ್ರ ಬಂದು, ಮ್ಯಾಮ್ ನೀವು ನ್ಯೂಟ್ರಿಷನ್ ಮಾಡ್ತಿದ್ದೀರಾ, ನಮ್ಗೆ ಝೀರೋ ನ್ಯೂಟ್ರಿಷನ್ ಇದೆ ಅಂತ. ನಾನು ಹೋಗಿ ಅವರು ಹಳ್ಳೀಲಿ ಕೂತಾಗ ಅರ್ಥ ಆಯಿತು. ಸೊ ಕಂಪ್ಲೀಟ್ಲಿ ಯಾವ್ಯಾವ ಮಕ್ಳಿಗೆ ಬೇಕು, ವಿ ಆರ್ ಸ್ಪಾನ್ಸರಿಂಗ್ ಫ್ರೀ ಆಫ್ ಕಾಸ್ಟ್ ಫಾರ್ ದೆಮ್ ದ ಪ್ರಾಡಕ್ಟ್ ಪ್ರೋಟಿಗೋನ. ಆ್ಯಂಡ್ ನಮ್ಮ ಕೈಲಿ ಏನಾಗುತ್ತೆ, ಸಣ್ಣ ಹೆಲ್ಪು ಅವ್ರಿಗಾಗ್ತಿದೆ ಅಷ್ಟೇ. ಯಾ ಆ್ಯಂಡ್ ಎಗೇನ್ ಎಲ್ಲ ಪ್ರಾಡಕ್ಟು 45 ಆಗಿದೆ. ದ ಬೆಸ್ಟ್ ಪಾರ್ಟ್ ವಾಸ್ ರಾಗಿ ಇಡ್ಲಿ ಮಿಕ್ಸು. ಇದು ನಮ್ಮ ಅಜ್ಜಿ ರೆಸಿಪಿ. ನಾವು ಅಂದ್ಕೊಂಡ್ವಿ ಎಗೇನ್ ಮೈಕ್ರೋಮ್ಯಾಕ್ರಿವೆಂಟ್ ಡಿಫಿಷಿಯನ್ಸಿ ಇರುತ್ತಂತ. ಫುಡ್ ಸೈಂಟಿಸ್ಟ್ ಹತ್ರ ಕೂತ್ಕೊಂಡು ಇದಕ್ಕೂ ಫಾರ್ಟಿಫಿಕೇಷನ್ ಮಾಡಿಸಿ ಕೊಟ್ವಿ. ಪೀಪಲ್ ಆರ್ ವೆರಿ ಹ್ಯಾಪಿ ವಿತ್ ದ ಪ್ರಾಡಕ್ಟ್. ಜಸ್ಟ್ ಮೊಸರಲ್ಲಿ ಕಲಸಿ ಹಾಕೋದದು. ಸೊ ಇನ್ಸ್ಟೆಂಟು. ಸೊ ದಿಸ್ ವಿಲ್ ಬಿ ಶಿಪ್ಪಿಂಗ್ ಟು ದುಬೈ ನೆಕ್ಸ್ಟ್ ಮಂತ್ ಫಾರ್ ಅ B2B ದಿಸ್ ಥಿಂಗ್. ಸೊ ಇಷ್ಟು ಪ್ರಾಡಕ್ಟ್ಸು ಆಚೆ ಬಂದಿದೆ. ಸೊ ಇದು ಫ್ಯಾಮಿಲಿ ರನ್ ಬಿಸ್ನೆಸ್ ಅಲ್ಲ. ಯಾಕಂದ್ರೆ ನಮ್ಮ ಮನೇಲಿ ಮೊದಲೇ ಹೇಳಿದ್ರು, ಫ್ಯಾಮಿಲಿದೆಲ್ಲ ಮಾಡಬೇಡ, ಯಾಕಂದ್ರೆ 10 ವರ್ಷ ಆದಮೇಲೆ ಜಗಳ ಶುರು ಆಗುತ್ತೆ ಅಂತ. ಸೊ ಮೈ ವಿಷನ್ ಇಸ್ ಆಲ್ವೇಸ್, ಐ ಎನ್ವಿಷನ್ ರತನ್ ಟಾಟಾ. ಸೊ ಐ ವಾಂಟೆಡ್ ಸಮಥಿಂಗ್ ಟು ರನ್ ಲೈಕ್ ದ್ಯಾಟ್. ಸೊ ವಿ ಹ್ಯಾವ್ ಆನ್ಬೋರ್ಡೆಡ್ 2 ಯಂಗ್ಸ್ಟರ್ಸ್. ಅವ್ರ ಹೆಸರು ಹಂಸಿನಿ ಅಂತ ಮತ್ತು ಇನ್ನೊಬ್ಬರು ಪ್ರತಿಮಾ ಅಂತ. ಸೊ ದೇ ಆರ್ ಯಂಗ್ ಗರ್ಲ್ಸ್. ಐವ್ ಆನ್ಬೋರ್ಡೆಡ್ ಟು ದ ಕಂಪನಿ ಆಸ್ co-founders. Hopefully more such women come in and take the company to the global level. So you are a team of 3 power. Yeah. Yeah. Right now we do the packaging, we do everything, and we are bootstrapped. And we have got the Startup India Nidhi Prayas fund up to 9 lakhs. Hopefully SJC STEP also is trying to push for other funds so that we can have our own unit and go globally also. ಬಟ್ ನನ್ನ ಏನಂದರೆ ಪೂರ್ತಿ ಮನಸಾರೆ ಹೇಳ್ತೀನಿ, ಐ ಥ್ಯಾಂಕ್ ದ ಶ್ರೀ ಜಗದ್ಗುರು ಶಿವರಾತ್ರೀಶ್ವರ ಸ್ವಾಮಿಗಳನ್ನ, ಪ್ಲಸ್ ಅವರ್ CEO ಆಲ್ಸೋ ಶಿವಶಂಕರ್ ಸರ್, ಆ್ಯಂಡ್ ಅವರ್ ಅನೂಪ್ ಆ್ಯಂಡ್ ಚಂದ್ರಕಾಂತ್ and the whole team of SJC STEP. And the best part, we are around 7 startups, and each one, ellaru nanu obble lady innella mennu, but each one of them support us. Yaude venture agli ene agli, especially there is a person called Shubchetan anta. He is also a startup also. Nande or he is very good at cameras. ಶುಭಚೇತನ್ ಅವರೇ ಏನಾದರೂ ನಮ್ದು ಒಂದು ವೀಡಿಯೋ ಮಾಡ್ತಾರೆ, ಬನ್ನಿ ಎಲ್ಲಿ ಹೋಗ್ಬೇಕು ಬರ್ತೀನಿ ಅಂತ. ಹಿ ಡಸಂಟ್ ಮೈಂಡ್. ಸೊ ವಿ ವೆರಿ ಹ್ಯಾಪಿ ವಿತ್ ದ ಹೋಲ್ ಟೀಮ್ ಲೈಕ್. ಆ್ಯಂಡ್ ರೀಸೆಂಟ್ಲಿ ನಾವು US ಧಾರವಾಡಗೆ ಒಂದು ನಾಸೆ ಎಕ್ಸಿಬಿಷನ್ ಇತ್ತು, ಅಗ್ರಿ ಎಕ್ಸ್ಪೋ, ಆ್ಯಂಡ್ ದೇರ್ ವಿ ಆಲ್ಸೋ ಗಾಟ್ ಟ್ರೆಮೆಂಡಸ್ ಹೆಲ್ಪ್. ಸೊ ಐ ಥ್ಯಾಂಕ್ ದ US ಕಂಪ್ಲೀಟ್ ಟೀಮ್ ಆಫ್ US ಧಾರವಾಡ ಆಲ್ಸೋ. ಓಕೆ. ಸೊ ಧಾರವಾಡ US ಮತ್ತೆ ಸ್ಟೆಪ್ ಇಂದ ಕೂಡ ನಿಮಗೆ ತುಂಬಾನೇ ಸಪೋರ್ಟ್ ಸಿಗ್ತಿದೆ. ಇಷ್ಟೆಲ್ಲ ಒಳ್ಳೆ ಪ್ರಾಡಕ್ಟ್ಸ್ನ ನೀವು ಹೇಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ? ಡಿಸ್ಟ್ರಿಬ್ಯೂಟರ್ಸ್ ಏನಾದರೂ ಇದ್ದಾರಾ? ಆ್ಯಕ್ಚುಲಿ ಹಾಸ್ಪಿಟಲ್ಸಿಂದ ಫಸ್ಟು ಅಪೋಲೋ ಹಾಸ್ಪಿಟಲ್, ದೇ ಸೆಡ್ ಯು ಕಾಂಟ್ ಅಫೋರ್ಡ್ ಅ ಡಿಸ್ಟ್ರಿಬ್ಯೂಟರ್, ನೀವೇ ಮಾಡಿ, ನೀವೇ ತಂದುಕೊಡಿ, ನೀವೇ ಮಾಡಿ. ಸೊ ಎಲ್ಲ ಹಾಸ್ಪಿಟಲ್ಸು, ಕ್ಯಾಂಗರು ಕೇರು ಅದೇ ಅಂದಿದ್ದಾರೆ. ಆಮೇಲೆ ಸರ್ಜಿ ಶಿವಮೊಗ್ಗದವರು, ಅವರು ಅದೇ ಮಾಡ್ತಾಯಿದ್ದಾರೆ. ಆ್ಯಂಡ್ ದೇ ಆರ್ ಗಿವಿಂಗ್ ಅಸ್ ಕಂಟಿನ್ಯೂಯಸ್ ಸಪೋರ್ಟು. ದ ಬೆಸ್ಟ್ ಪಾರ್ಟ್ ವಾಸ್, ಸಿನ್ಸ್ ನಾನು ನಂಜನಗೂಡಲ್ಲಿ ರೆಗ್ಯುಲರ್ ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದೆ ಮೊದಲಿಂದ, ಅದು ನಮ್ಮ ಹಳ್ಳೀಲಿ. ಸೊ ಅವರು ಏನು ಮಾಡಿದ್ರು, ರೆಕಗ್ನೈಸ್ ಮಾಡಿ ಆ್ಯಕ್ಚುಲಿ ನಮಗೆ ಚೀಫ್ ಮಿನಿಸ್ಟ್ರ್ ಕಡೆಯಿಂದ ಅವರು ಆ್ಯಕ್ಚುಲಿ ನಮಗೆ ಒಂದು ಹೇಳೋದು ಮರ್ತೋದೆ, ವಿ ಆರ್ ಅಂಡರ್ ಅ ಬಿಗ್ ಆ್ಯಕ್ಟ್ ಕಾಲ್ಡ್ IMS ಆ್ಯಕ್ಟ್, ಇನ್ಫೆಂಟ್ ಮಿಲ್ಕ್ ಸಬ್ಸ್ಟಿಟ್ಯೂಟ್ ಆ್ಯಕ್ಟ್. ಅದೇನೆಂದರೆ ಬೇಬಿ ಫುಡ್ಗೆ ಯು ಆರ್ ನಾಟ್ ಸಪೋಸ್ ಟು ಅಡ್ವರ್ಟೈಸ್, no social media, no sample, and no doctors can even write a slip also. So we are fighting the biggest giant, that is Nestle Cerelac. ಅವ್ರ ಜೊತೆ ಮಾಡಿಕೊಂಡು ಮುಂದೆ ಬರ್ತಾ ಇದ್ದೀವಿ. ಆ್ಯಂಡ್ ವಿ ಥ್ಯಾಂಕ್ ದ ಹೋಲ್ ಟೀಮ್ ಆಫ್ ನಂಜನಗೂಡು ಗೌರ್ಮೆಂಟ್ ಹಾಸ್ಪಿಟಲ್ ಆಲ್ಸೋ. ಸೊ ಯಾ. ಸೊ ಇನ್ನು ರೂರಲ್ ಏರಿಯಾದಲ್ಲಿರುವಂತಹ ಮಕ್ಕಳಿಗೂ ಕೂಡ ನೀವು ಇದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ರೂರಲ್ ಏರಿಯಾದಲ್ಲಿರೋ ಜನ ಈ ಪ್ರಾಡಕ್ಟ್ಸ್ನ ಅಫೋರ್ಡ್ ಮಾಡೋಕ್ಕೆ ಅವ್ರಿಗೆ ಮನಸ್ಸು ಬರುತ್ತಾ, ಅಥವಾ ಅವ್ರೇನಾದರೂ ತಗೊಳ್ಳೋಂಥ ಇಂಟ್ರೆಸ್ಟ್ ತೋರಿಸ್ತಾರಾ? ಅದ್ರ ಬಗ್ಗೆ ಇದು ಭಾರಿ ಒಳ್ಳೆ ಕ್ವೆಶ್ಚನ್ನು. ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ರೂರಲಲ್ಲಿ ಮಿನಿಮಮ್ ಗ್ರ್ಯಾಜುಯೇಟ್ ಆರ್ ಅ ಡಬಲ್ ಗ್ರ್ಯಾಜುಯೇಟ್. ಆ ತಾಯಿಗೇನು ಅನಿಸಲ್ಲ ನಾನು ಇಷ್ಟು ಕೊಡ್ತಾಯಿದ್ದೀನಿ ಅಂತ. ವಿ ಹ್ಯಾವ್ ಪ್ರೈಸ್ಡ್ ಇಟ್ ಎಟ್ ಅ ಮಿನಿಮಮ್ ಕಾಸ್ಟ್. ಫಸ್ಟ್ ಆಫ್ ಆಲ್ ಅವ್ರು ಕಂಪೇರ್ ಮಾಡ್ತಾರೆ ನಮ್ಮದು ಇನ್ನೊಬ್ಬರು ಪ್ರಾಡಕ್ಟ್ನ. ಆಮೇಲೆ ಏನು ಗ್ರೇನ್ಸ್ ಯೂಸ್ ಮಾಡ್ತಾಯಿದ್ದೀವಿ, ಅವರೆಲ್ಲ ವೆರಿ ಸ್ಮಾರ್ಟ್. ನನ್ನೇ ಕೂರಿಸ್ಕೊಂಡು ಇಷ್ಟಿಷ್ಟಾಗುತ್ತೆ ಇಷ್ಟಿಷ್ಟಾಗುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ. ಆ್ಯಂಡ್ ಇನ್ನೊಂದು ಅನ್ಕೋತಾರೆ, ನಾನು ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಮಗುಗೆ ಪದೇ ಪದೇ ನಾನು ಆಸ್ಪತ್ರೆಗೆ ಓಡೋಗೋಕ್ಕೆ ಆ ಖರ್ಚು ಉಳಿಯುತ್ತೆ. ಸೊ ವೆರಿ ಹ್ಯಾಪಿಲಿ ದೇ ಕ್ಯಾನ್ ಅಫೋರ್ಡ್. ಬಟ್ ತೀರಾ ಕಡುಬಡವರಿದ್ದರೆ ನಾವೇನು ಮಾಡ್ತೀವಿ, ಅವ್ರ ಡಾಟಾ ತೊಗೊಂಡು ಡೈರೆಕ್ಟ್ಲಿ ವಿ ಸಪ್ಲೈ ಟು ದೆಮ್ ಆ್ಯಟ್ ದ ಲೀಸ್ಟ್ ಮಿನಿಮಲ್ ಕಾಸ್ಟ್, ಲೀಸ್ಟ್ ಮಿನಿಮಲ್ ಕಾಸ್ಟ್. ಅದು ತೀರಾ ಇಲ್ಲ ಅಂದರೆ ವಿ ಡೋಂಟ್ ಮೈಂಡ್ ಸ್ಪಾನ್ಸರಿಂಗ್ ದೆಮ್. ದ್ಯಾಟ್ಸ್ ವೆರಿ ಅಷ್ಟೇ. ಓಕೆ. ಸೊ ಮೇಡಮ್, ಏನೋ ಬರೀ 10th ಸ್ಟ್ಯಾಂಡರ್ಡ್ ಓದಿ ಒಂದು ಎಜುಕೇಷನ್ ಅಂದರೆ ಫರ್ದರ್ ಎಜುಕೇಷನ್ ಇಲ್ಲದೆ ಇಷ್ಟು ಒಂದು ದೊಡ್ಡ ಆಂಟರ್ಪ್ರಿನರ್ಶಿಪ್ನ ನೀವು ಬಿಲ್ಡ್ ಮಾಡ್ತಾ ಇದ್ದೀರಾ ನಿಮ್ಮ ಕಡೆಯಿಂದ.
ಒಳ್ಳೆ ಕೆಲಸಗಳನ್ನೂ ಮಾಡ್ತಾ ಇದ್ದೀರಾ, ಸೋಷಿಯಲ್ ಕಾಸ್ ಕೂಡ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಹಿತಿಯನ್ನು ಶೇರ್ ಮಾಡಿದ್ದಕ್ಕೆ. ನೀವು ಡಿ ಚಂದನಾಗ್ ತುಂಬ ಥ್ಯಾಂಕ್ ಯು ಅನ್ಬೇಕು ನಮ್ಮನ್ನು ಇಂಟರ್ವ್ಯೂ ಮಾಡಿದ್ದಕ್ಕೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಗೈಸ್. ಯಾ, ಥ್ಯಾಂಕ್ಸ್ ಅ ಲಾಟ್. ವೀಕ್ಷಕರೇ, ನಮ್ಮ ಜೊತೆ ಮೈಸೂರು ಗ್ರೀನ್ ಟೆಕ್ನಾಲಜೀಸ್ನ CEO ಆ್ಯಂಡ್ ಫೌಂಡರ್ ಆಗಿರುವಂತಹ ಶುಭ್ ಚೇತನ್ ಅವರಿದ್ದಾರೆ. ಅವರ ಬಗ್ಗೆ ಮತ್ತು ಅವರ ಕಂಪ್ನಿ ಬಗ್ಗೆ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನಮಸ್ತೆ. ಸೊ ಮೈಸೂರು ಗ್ರೀನ್ ಟೆಕ್ನಾಲಜೀಸ್ ಗ್ರೀನ್ ಎನರ್ಜಿ, EV ಚಾರ್ಜಿಂಗ್ ಮತ್ತು ಅಗ್ರಿಟೆಕ್ ಈ 3 ವಿಷಯಗಳ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಮೊದಲಿಗೆ ನಾವು EV ಚಾರ್ಜಿಂಗಿಂದ ಸ್ಟಾರ್ಟ್ ಮಾಡೋಣ. ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಆಗ್ಬೋದು ಮೇಡಮ್. ಈಗ ನೀವು ನೋಡ್ತಾ ಇದ್ದೀರಾ, ಇದೊಂದು ಪ್ರಾತ್ಯಕ್ಷಿಕೆ ನಾವು ಇಲ್ಲಿ ಕ್ರಿಯೇಟ್ ಮಾಡಿರೋವಂಥದ್ದು. ಇದು SJC ಸ್ಟೆಪ್ಪಲ್ಲಿ ಈ ಸ್ಟೂಡೆಂಟ್ಸ್ಗೆ ಮತ್ತು ಫ್ಯಾಕಲ್ಟಿಗೆ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಈ ಮೇಯ್ನ್ ವಿಶಿಷ್ಟತೆ ಏನಪ್ಪ ಅಂತಂದರೆ ಈ ಸಿಸ್ಟಮಲ್ಲಿ ದ ಎಂಟೈರ್ ಪವರ್ ಇದು ಬರ್ತಾ ಇರೋದು ಸೋಲಾರ್ ಪ್ಯಾನಲಿಂದ. ಸೊ ಇದರಲ್ಲಿ ನಾವು ನಮ್ಮ ಆಫೀಸ್ನ ನಡೆಸೋದು ಅಷ್ಟೇ ಅಲ್ಲದೆ ನಾವು EV ಚಾರ್ಜಿಂಗ್ಗೆ ಬೇಕಾಗಿರುವಂಥ ಎನರ್ಜಿನ ನಾವು ಇಲ್ಲೇ ಜನ್ರೇಟ್ ಮಾಡಿ ಕೊಡ್ತಾಯಿದ್ದೀವಿ. ಇದು ಹೇಗೆ ವರ್ಕ್ ಆಗ್ತದೆ ಅಂದರೆ ಇದರಲ್ಲಿ 2 ಔಟ್ಲೆಟ್ ಇದೆ, ಇಲ್ಲೊಂದು ಮತ್ತು ಇಲ್ಲೊಂದು. ಎಟ್ ಎ ಟೈಮು 2 ಸ್ಕೂಟ್ರ್ಗಳನ್ನ ನಾವು ಚಾರ್ಜ್ ಮಾಡ್ಬೋದು. ಓಕೆ, ಇದಕ್ಕೆ ಬೇಕಾಗಿರುವಂಥ ಪೇಮೆಂಟ್ ಮೆಥಡ್ ಕೂಡ ನಾವು ಇಲ್ಲೇ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಹೇಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಒಂದು ಟಚ್ ಸ್ಕ್ರೀನ್ ಇದೆ. ಈ ಟಚ್ ಸ್ಕ್ರೀನಲ್ಲಿ ಈಗ ನಾವು 2 ಯಾವುದಿದೆ ಚಾರ್ಜಿಂಗ್ ಸ್ಟೇಷನ್ ಯಾವುದು ಅವೈಲೇಬಲ್ ಇದೆ ಅದನ್ನು ನಾವು ಪಿಕ್ ಮಾಡ್ಬೋದು. ಈಗ ಸಪೋಸ್ ನಾನು ಇದನ್ನು ಈಗಾಗಲೇ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಸೊ ಇದನ್ನ ನಾವು ಚಾರ್ಜ್ ನಾವು ಅಂತ ಕೊಡ್ತು ಅಂದರೆ ನಮ್ಗೆ ಎಷ್ಟು ಎನರ್ಜಿ ಬೇಕು ಅನ್ನೋ ಚೂಸ್ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಈಗ ಫಾರ್ ಎಕ್ಸಾಂಪಲ್ ಅರ್ಧ ಗಂಟೆ ಅಥವಾ 0.5 kWh ನಾವು ಚಾರ್ಜ್ ಮಾಡಬೇಕು ಅಂದರೆ 5 ರೂಪಾಯಿ ಆಗ್ತದೆ. ಲೈಕ್ವೈಸ್ 1 kWhಗೆ 10 ರೂಪಾಯಿ ಮಾಡ್ತಾಯಿದ್ವಿ. 20 kWಲ್ಲಿ ಆಲ್ಮೋಸ್ಟ್ ನೀವು ಖಾಲಿ ಬ್ಯಾಟ್ರಿಯಿಂದ ಫುಲ್ ಚಾರ್ಜ್ ಮಾಡಲಿಕ್ಕೆ 2 kWh ಅಷ್ಟು ಬೇಕಾಗ್ತದೆ, ಅದಕ್ಕೆ 20 ರೂಪಾಯಿ. ಸೊ ನಿಮ್ಮ ಮನೆಯಲ್ಲಿ ಕೂಡ ಚಾರ್ಜ್ ಮಾಡಿಕೊಂಡ್ರೂ ಅಷ್ಟೇ ಖರ್ಚಾಗ್ತದೆ. ಇದಕ್ಕೆ ನಾವು ನಮ್ಮ ಪೇಮೆಂಟ್ ಗೇಟ್ವೇನ ಕ್ರಿಯೇಟ್ ಮಾಡಲಿಕ್ಕೆ ನಾವು R&D ಕೂಡ ಇದರಲ್ಲೇ ಮಾಡಿ ಇಂಪ್ಲಿಮೆಂಟ್ ಮಾಡಿ ರನ್ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್ ಈಗ ನಾನು 5 ರೂಪಾಯಿ ಚೂಸ್ ಮಾಡಿ ಎಂಟರ್ ಅಂತ ಕೊಡ್ತು ಅಂದರೆ ಇದು ಅದನ್ನು ಪ್ರೋಸೆಸ್ ಮಾಡಿ ಒಂದು QR ಕೋಡ್ ಕೊಡ್ತದೆ. QR ಕೋಡ್ ಕೊಟ್ಟ ತಕ್ಷಣ ನಾವು ಅದರಲ್ಲಿ ಪೇಮೆಂಟ್ನ ಪ್ರೋಸೆಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ QR ಕೋಡ್ ಜನ್ರೇಟ್ ಆಗಿದೆ. ಈಗ ನಾನು ಲೈವ್ ನಿಮಗೆ ತೋರಿಸ್ಬೋದು ಹೇಗೆ ವರ್ಕ್ ಆಗ್ತದೆ ಅಂತ. ಸೊ ಈಗ 5 ರೂಪಾಯಿ ಕೇಳ್ತಾ ಇದೆ. 5 ರೂಪಾಯಿ ನಾನು ಕೊಟ್ಟ ತಕ್ಷಣ ಅದರಲ್ಲಿ ಚಾರ್ಜಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಈಗ ಪೇಮೆಂಟ್ ಕಂಪ್ಲೀಟ್ ಆಯಿತು. ಈಗ ಫ್ಯೂ ಮಿನಿಟ್ಸಲ್ಲಿ ನಿಮಗೆ ಸ್ಕ್ರೀನ್ ಕೂಡ ಚೇಂಜ್ ಆಯಿತು. ಇಲ್ಲಿ ಕೆಳಗಡೆ ಸೌಂಡ್ ಕೂಡ ಬರ್ತಾ ಇದೆ. ದಟ್ ಮೀನ್ಸ್ ಈಗ ಪೇಮೆಂಟ್ ಕ್ಯಾಪ್ಚರ್ ಆಯಿತು, ಚಾರ್ಜಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಇದರಲ್ಲಿ ನಮಗೆ ಎಲ್ಲಿ ಇದು ಉಪಯೋಗ ಆಗುತ್ತೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಈ ಥರ ಒಂದು ಕಾಲೇಜ್ ಇನ್ಸ್ಟಿಟ್ಯೂಷನ್ ಆಗ್ಬೋದು. ಇತ್ತೀಚೆಗೆ ಸ್ಟೂಡೆಂಟ್ಸು ಫ್ಯಾಕಲ್ಟಿ ಎಲ್ಲರೂ ಕೂಡ ಒಂದು ಎಲೆಕ್ಟ್ರಿಕ್ ಸ್ಕೂಟ್ರು ಎಲ್ಲರೂ ಸ್ವಿಚ್ ಆಗ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ನಮಗೆ ಆಫೀಸ್ಗಳು ಆಮೇಲೆ ರೂರಲ್ ಏರಿಯಾಸು ಎಲ್ಲೆಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಅಭಾವ ಇದೆ ಅಥವಾ ರಿಲಯಬಲ್ ಎಲೆಕ್ಟ್ರಿಸಿಟಿ ಸಿಗ್ತಾ ಇಲ್ಲ, ಎಲ್ಲಿ ಬೇಕಾದರೂ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಇದರ ಮೇನ್ ಅಪ್ಲಿಕೇಶನ್. ಈಗ ಮನೆಗಳಲ್ಲೂ ಇದನ್ನೇನಾದರೂ ಯೂಸ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನಾವು ನಾವು ಆಫ್ ಗ್ರಿಡ್ ಅಥವಾ ಹೈಬ್ರಿಡ್ ಸೋಲಾರ್ ಪವರ್ ಸೊಲ್ಯೂಷನ್ ನಾವು ಏನು ಹೇಳ್ತೀವಿ ಅದು ನಮ್ಮ ಕಂಪ್ನಿ ಸ್ಪೆಷಾಲಿಟಿ. ನಾವು ಪ್ರತಿಯೊಂದು ಮನೆಗಳಿಗೂ ಅವರಿಗೆ ಎಷ್ಟು ಎನರ್ಜಿ ಅವಶ್ಯಕತೆ ಇದೆ, ಅವರಲ್ಲಿ ಏನೇನು ಉಪಕರಣಗಳಿದ್ದಾವೆ, ಫಾರ್ ಎಕ್ಸಾಂಪಲ್ ಅವ್ರ ಹತ್ರ ಡಿಶ್ ವಾಷರ್ ಇರ್ಬೋದು ಅಥವಾ ಎಲೆಕ್ಟ್ರಿಕ್ ಸ್ಕೂಟರ್ ಇರ್ಬೋದು, ಎಲೆಕ್ಟ್ರಿಕ್ ಕಾರ್ ಇರ್ಬೋದು ಅಥವಾ AC ಪ್ರತಿಯೊಂದು ಉಪಕರಣಗಳಿಗೆ ಎಷ್ಟು ಎನರ್ಜಿ ಬೇಕಾಗುತ್ತೆ ಸರಾಸರಿ ಒಂದು ದಿವಸಕ್ಕೆ, ಅದಕ್ಕೆ ತಕ್ಕಂತೆ ನಾವು ಪ್ಯಾನಲ್ಗಳು ಮತ್ತು ಅದಕ್ಕೆ ಬೇಕಾಗಿರುವಂಥ ಲಿಥಿಯಂ ಬ್ಯಾಟ್ರಿ ಪ್ಯಾಕ್ನ ನಾವು ಇಂಪ್ಲಿಮೆಂಟ್ ಮಾಡಿ ಅದಕ್ಕೆ ನಾವು ಸೊಲ್ಯೂಷನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಕೊಡ್ತೀವಿ. ಸೊ EV ಚಾರ್ಜಿಂಗ್ನ ಪಬ್ಲಿಕ್ಲಿ ಅವೈಲೇಬಲ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಮಾಡ್ಬೋದು ಮತ್ತು ಹೋಮ್ ಪರ್ಪಸ್ಗೆ ಮತ್ತು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳಿಗೆ ಮುಖ್ಯವಾಗಿ ಅದನ್ನು ಸೊಲ್ಯೂಷನ್ ಹೆಲ್ಪ್ ಮಾಡ್ಬೋದು. ಈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಲಿ ಏನಾಗುತ್ತೆ, ಇವತ್ತಿನ ದಿವಸ ತುಂಬ ಜನ ಎಲೆಕ್ಟ್ರಿಕ್ ಕಾರ್ ತೊಗೊತಾ ಇದ್ದಾರೆ, ಬಟ್ ಚಾರ್ಜಿಂಗ್ ಸೊಲ್ಯೂಷನು ಎಲ್ಲೂ ಇಲ್ಲ. ಸೊ ಏನು ಮಾಡ್ತಾಯಿದ್ದಾರೆ, ಅವ್ರವ್ರ ಮನೆಗಳಿಂದ ಎಕ್ಸ್ಟೆನ್ಷನ್ ಕಾರ್ಡ್ಗಳನ್ನ 4ನೇ ಅಂತಸ್ತು 5ನೇ ಅಂತಸ್ತಿಂದ ಕೇಬಲ್ನ ಎಳೀತಾ ಇದ್ದಾರೆ. ಇದು ಸೇಫ್ಟಿ ಪಾಯಿಂಟ್ ಆಫ್ ವ್ಯೂಯಿಂದ ಅಷ್ಟು ಒಳ್ಳೆಯ ಪದ್ಧತಿ ಅಲ್ಲ. ಈಗ ನಾವೇನು ಮಾಡ್ತೀವಿ, ಅಪಾರ್ಟ್ಮೆಂಟಲ್ಲಿ ಒಂದು 100 ಯೂನಿಟೋ 25 ಯೂನಿಟೋ ಇದೆ ಅಂತ ಇಟ್ಕೊಳ್ಳೋಣ. ಸೊ ಅಲ್ಲಿ ನಾವು ಈ ಥರ ಒಂದು ಔಟ್ಲೆಟ್ನ ಕ್ರಿಯೇಟ್ ಮಾಡಿ ಯಾರು ಬೇಕಾದರೂ ರೆಸಿಡೆಂಟ್ಸ್ ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ರೀಪೇಯ್ಡ್ ಪೇಮೆಂಟ್ ಮೆಥಡಾಲಜಿ ಅಥವಾ ಪೋಸ್ಟ್ ಪೇಯ್ಡ್ ಕೂಡ ನಾವು ಅವಕಾಶ ಮಾಡಿಕೊಡ್ಬೋದು. ಆವಾಗ ಯಾರು ಓನರ್ಸ್ ಇರ್ತಾರೆ ಅವ್ರು ಮಾತ್ರನೇ ಯೂಸ್ ಮಾಡಬೇಕಾಗಿರೋಂಥ ಜಾಗ ಆಗದೇ ಇರ್ಬೋದು. ಈಗ 10 ಕಾರ್ ಇತ್ತು ಅಂದರೆ ಈ ಥರ ಒಂದು 2 ಔಟ್ಲೆಟ್ ಕೊಟ್ಟು ಒಬ್ಬರಾದ್ಮೇಲೆ ಒಬ್ಬರಿಂದ ಯೂಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ಬೋದು, ಅಥವಾ ಎಷ್ಟು ಕಾರ್ ಇದೆಯೋ ಅಷ್ಟಕ್ಕೂ ನಾವು ವ್ಯವಸ್ಥೆ ಮಾಡಿಕೊಡ್ಬೋದು. ಓಕೆ, ಈಗ ಡೊಮೆಸ್ಟಿಕ್ ಪರ್ಪಸ್ಗೆ ನೀವು ಎನರ್ಜಿ ಸಪ್ಲೈ ಮಾಡುವಾಗ ಅಂದರೆ ಎನರ್ಜಿ ರಿಕ್ವೈರ್ಮೆಂಟ್ ಬೇಕಾಗಿರೋ ತಕ್ಕ ಹಾಗೆ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಿ.
ಓಕೆ, ಅಂದರೆ ಎಲ್ಲ ಅಪ್ಲಯನ್ಸಸ್ ಕೂಡ ಯೂಸ್ ಮಾಡ್ಕೋಬೋದಾ? ಅಷ್ಟು ಖಂಡಿತ ಹೌದು. ಈಗ ಒಂದು ಆ್ಯಾವ್ರೇಜ್ ಹೌಸ್ ಹೋಲ್ಡ್ ಅಂತ ನಾವೇನು ಹೇಳ್ತೀವಿ, ಒಂದು ಆ್ಯಾವ್ರೇಜ್ ಹೌಸ್ ಹೋಲ್ಡು, ಈಗ ನಾವು ಪ್ರೀಮಿಯಂ ಸೆಗ್ಮೆಂಟಿಗೆ ನಾವು ಮಾತಾಡ್ತೀವಿ ಅಂತಂದರೆ ಒಂದು ಟಿಪಿಕಲ್ ಮನೆಯಲ್ಲಿ ಲೆಟ್ಸೆ ಒಂದು ವಾಷಿಂಗ್ ಮಿಷಿನು, ಫ್ರಿಜ್ಜು, ಟಿ ವಿ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಎಲ್ಲ ಒಂದೊಂದು ಬೆಡ್ರೂಮಲ್ಲೂ ಎ ಸಿಗಳು ಹಾಕ್ಕೊತಾರೆ. ಅಷ್ಟೇ ಅಲ್ಲದೆ ಎಲೆಕ್ಟ್ರಿಕ್ ಸ್ಕೂಟರ್ ಇಟ್ಕೊತಾರೆ. ಆಮೇಲೆ ಡಿಶ್ ವಾಷರ್ಗಳಿರ್ಬೋದು ಅಥವಾ ಓವನ್ಗಳಿರ್ಬೋದು. ಸೊ ಇದೆಲ್ಲದೂ ಕೂಡ ತುಂಬಾ ಎಲೆಕ್ಟ್ರಿಕಲ್ ಲೋಡ್ ಕ್ರಿಯೇಟ್ ಮಾಡೋವಂಥ ಅಪ್ಲಯನ್ಸ್ಗಳು. ಸೊ ಈ ಎಲ್ಲನೂ ನಾವು ಅಕೌಂಟಿಗೆ ತೊಗೊಂಡು ಒಂದು ದಿವಸದಲ್ಲಿ ಎಷ್ಟು ಅವರು ಓಡಿಸ್ತಾರೆ ಈ ಥರ ಎಕ್ವಿಪ್ಮೆಂಟ್ಗಳು, ಎಷ್ಟು ಎನರ್ಜಿ ಲೋಡ್ ಇದೆ, ಅದೇ ಥರ ಒಂದು 4-5 ತಿಂಗಳಷ್ಟು ಎಲೆಕ್ಟ್ರಿಸಿಟಿ ಬಿಲ್ನ ಕೂಡ ನಾವು ಸ್ಟಡಿ ಮಾಡಿ ಎನರ್ಜಿ ಆಡಿಟ್ ಮಾಡಿ ಅದಕ್ಕೆ ನಾವು ಪವರ್ ಪ್ಲ್ಯಾಂಟ್ನ ಡಿಸೈನ್ ಮಾಡಿ ಕೊಡ್ತೀವಿ. ಸೊ ನಮ್ಮ ಪವರ್ ಪ್ಲ್ಯಾಂಟ್ಗಳಲ್ಲಿ ನೀವು ಲೈವ್ ಕೂಡ ನೀವು ಎನರ್ಜಿನ ಯೂಟಿಲೈಸ್ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಆ ಎನರ್ಜಿ ನಾವು ಸ್ಟೋರ್ ಮಾಡ್ತೀವಿ. ನೈಟ್ ಹೊತ್ತು ಲಿಥಿಯಂ ಬ್ಯಾಟ್ರಿ ಪ್ಯಾಕಲ್ಲಿರುತ್ತೆ. ನೈಟ್ ಹೊತ್ತು ಕೂಡ ಪ್ರತಿಯೊಂದು ಎಕ್ವಿಪ್ಮೆಂಟು ರನ್ ಆಗೋ ಥರ ನಾವು ಮಾಡಿಕೊಡ್ತೀವಿ. ಓಕೆ, ಇನ್ನು ಇದಿಷ್ಟು ಇ ವಿ ಚಾರ್ಜಿಂಗ್ ಬಗ್ಗೆ ಆಯಿತು. ಅಗ್ರಿಟೆಕ್ ಬಗ್ಗೆ ಹೇಳೋದಾದರೆ, ಈಗ ಫಾರ್ಮರ್ಸ್, ರೈತರು ಅಂತ ಬಂದಾಗ ತುಂಬ ಸವಾಲುಗಳು, ತೊಂದರೆಗಳಿರುತ್ತೆ. ಅದರಲ್ಲಿ ಮುಖ್ಯವಾಗಿ ವೆದರ್ ಹೌದು, ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಇನ್ನು ಮಾರುಕಟ್ಟೆ ಬೆಲೆ ಕೂಡ ಅವಾಗವಾಗ ವೇರಿ ಆಗ್ತಾನೆ ಇರುತ್ತೆ. ಮೂರನೇದು ತುಂಬಾ ಇಂಪಾರ್ಟೆಂಟ್, ಈ ಇತ್ತೀಚಿನ ದಿನಗಳಲ್ಲಿ ತುಂಬ ತೊಂದರೆ ಆಗ್ತಾ ಇರುವಂತಹ ವಿಷಯ ಅಂದರೆ ಲೇಬರ್ ಖಂಡಿತ ಹೌದು ಕುರಿತಾದಂತಹ ವಿಷಯ. ಸೊ ಇದನ್ನು ಯಾವ ರೀತಿ ಅಡ್ರೆಸ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ? ಸೊ ನೀವು ಏನು ಈ ರೀತಿ ಪ್ರಾಬ್ಲಮ್ ಹೇಳಿದ್ರಿ, ಇವತ್ತಿನ ದಿವಸ ಕರೆಂಟ್ಲಿ ಇಟ್ಸ್ ಪ್ರಸ್ತುತ ಈ ಪ್ರಾಬ್ಲಮ್ ಪ್ರತಿಯೊಬ್ಬ ಫಾರ್ಮರ್ ಕೂಡ ತೊಂದರೆನ ಅನುಭವಿಸ್ತಾ ಇದ್ದಾರೆ. ಈಗ ನೀವು ಹೇಳಿದಾಗೆ ವೆದರು, ಮಾರ್ಕೆಟ್ ಕಂಡೀಷನ್ಸು ನಮ್ಮ ಕಂಟ್ರೋಲ್ ಇಲ್ಲ. ಸೊ ಬಟ್ ಲೇಬರ್ ಸಿಚುವೇಶನ್ ಬಂದಾಗ ನಾವು ಸಾಕಷ್ಟು ಅವರಿಗೆ ಸೊಲ್ಯೂಷನ್ಸ್ನ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಆ್ಯಾವ್ರೇಜ್ ಫಾರ್ಮ್ ಲ್ಯಾಂಡ್ ಏನಿದೆ ಅಲ್ಲಿಗೆ ಬೋರ್ವೆಲ್ ಅಂತೂ ಬೇಕಾಗಲೇಬೇಕು. ಅದಕ್ಕೆ ಬೇಕಾಗಿರೋವಂಥ ಎಲೆಕ್ಟ್ರಿಸಿಟಿ ಕೂಡ ಬೇಕಾಗಲೇಬೇಕು. ಅದನ್ನು ಆನ್ ಮಾಡಿ ಆಫ್ ಮಾಡಲಿಕ್ಕೆ ಒಂದು ಲೇಬರ್ ಕೂಡ ಬೇಕು. ಸೊ ಈಗ ಲೇಬರ್ಗೆ ನಾವು ಆ ಫಾರ್ಮ್ ಲ್ಯಾಂಡ್ ಎಷ್ಟೋ ನಮ್ಮ ಪಕ್ಕದಲ್ಲೇ ಇರೋದಿಲ್ಲ. ನಾವು ಅಲ್ಲಿಗೆ ಹೋಗಿ ಕರೆಂಟ್ ಯಾವಾಗಿರುತ್ತೆ ಅಂತ ಗೊತ್ತಿರಲ್ಲ. ಒಂದು ದಿವಸದಲ್ಲಿ 3 ಅವರ್ಸ್ ಕೊಡ್ತಾರೆ, 4 ಅವರ್ಸ್ ಕೊಡ್ತಾರೆ. ಇಂಥ ಟೈಮಲ್ಲಿ ಒಬ್ಬ ಲೇಬರ್ನ ಇಟ್ಟು ಆನ್ ಮಾಡಿ ಆಫ್ ಮಾಡಲಿಕ್ಕೆ ಒಂದು ಲೇಬರ್ನ ಇಟ್ಟು ನಾವು ಆಪ್ರೇಟ್ ಮಾಡೋದು ಭಾಳ ಎಕ್ಸ್ಪೆನ್ಸಿವ್ ಆಗ್ತದೆ. ಸೊ ಇದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ರಿಮೋಟ್ಲಿ ಆಪ್ರೇಟೆಡ್, ನಾವು ಸೆಲ್ ಫೋನಲ್ಲೇ ನೀವು ಪವರ್ ಇದೆಯೋ ಇಲ್ಲೋ ಅಂತ ಮೊದಲನೇದಾಗ ಮಾನಿಟರ್ ಮಾಡ್ಬೋದು. ಎರಡನೇದು ನಿಮ್ಮ ಬೋರ್ವೆಲ್ ಪಂಪ್ಗಳು ಏನಿದೆ ಅದಷ್ಟು ಆಪ್ರೇಟ್ ಮಾಡಲಿಕ್ಕೆ ನಾವು ಯೂಸರ್ ಇಂಟರ್ಫೇಸ್ ಕೂಡ ನಾವು ಮಾಡಿಕೊಡ್ತೀವಿ. ಸೊ ಇದು 5 HP ಪಂಪ್ ಆಗ್ಬೋದು, 7.5 ಆಗ್ಬೋದು, 10 HP ಆಗ್ಬೋದು. ಒಂದೇ ಫಾರ್ಮ್ ಲ್ಯಾಂಡಲ್ಲಿ ಒಂದು 4-5 ಬೋರ್ವೆಲ್ ಇರ್ಬೋದು. ಸೊ ಅಷ್ಟಕ್ಕೂ ಕೂಡ ನಾವು ಒಂದೇ ಸಿಮ್ ಕಾರ್ಡಲ್ಲಿ ಅಷ್ಟು ಪಂಪ್ಗಳು ಕೂಡ ಆಪ್ರೇಟ್ ಆಗೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಹೇಗೆ ಅಂತಂದರೆ ಅದರಲ್ಲಿ ನಾವು ವೈರ್ಲೆಸ್ ನೆಟ್ವರ್ಕ್ಗಳನ್ನ ಕ್ರಿಯೇಟ್ ಮಾಡಿಕೊಡ್ತೀವಿ. ಈಗ 4 ಬೋರ್ವೆಲ್ ಪಂಪ್ ಇದೆ ಅಂತಂದರೆ ಒಂದು ಕಡೆ ಸಿಮ್ ಕಾರ್ಡನ್ನ ಹಾಕಿ ಮಿಕ್ಕಿದ್ದು 4 ಬೋರ್ವೆಲ್ ಪಂಪ್ಗಳು ಅದಕ್ಕೆ ನಾವು ವೈರ್ಲೆಸ್ ಮೂಲಕ ಅದಕ್ಕೆ ಕಂಟ್ರೋಲ್ ಸಿಗೋ ಥರ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಸೊ ಇದರಲ್ಲಿ ನಮಗೆ ಮಂತ್ಲಿ ಎಕ್ಸ್ಪೆನ್ಸು, ಸಿಮ್ ಕಾರ್ಡ್ನ ರೀಚಾರ್ಜ್ ಮಾಡಬೇಕಲ್ಲ, 4-5 ಸಿಮ್ ಕಾರ್ಡ್ನ ರೀಚಾರ್ಜ್ ಮಾಡೋ ಜಾಗದಲ್ಲಿ ಒಂದೇ ಸಿಮ್ ಕಾರ್ಡ್ನ ರೀಚಾರ್ಜ್ ಮಾಡ್ತೀರಾ. ಮತ್ತು ಅಷ್ಟರಲ್ಲಿ ನಿಮಗೆ ಕಾಸ್ಟ್ ಕೂಡ ಉಳಿತಾಯ ಆಗುತ್ತೆ. ಮತ್ತು ನಿಮಗೆ ಮ್ಯಾನ್ಯಲ್ ಲೇಬರ್ ಕೂಡ ಸೇವ್ ಆಗುತ್ತೆ. ನಿಮಗೆ ಕರೆಂಟ್ ಇದೆಯೋ ಎಲ್ಲೋ ಚೆಕ್ ಮಾಡ್ಕೊಂಡು ಬರೋ ತೊಂದರೆ ಕೂಡ ತಪ್ಪುತ್ತೆ. ಸೊ ನೀವು ಎಲ್ಲಿದ್ದೀರಾ ನಿಮ್ಮ ಕನ್ವೀನಿಯನ್ಸಲ್ಲಿ ಬರೀ ಆನ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ನಾವು ಟೈಮರ್ ಕೂಡ ಸೆಟ್ ಮಾಡಿಕೊಡ್ತೀವಿ. 1 ಅವರ್ಗೆ ಆಫ್ ಮಾಡಬೇಕಾ, 2 ಅವರ್ಸ್ಗೆ ಆಫ್ ಮಾಡಬೇಕಾ, ಬರೀ 10 ನಿಮಿಷಕ್ಕೆ ಆಫ್ ಮಾಡಿಕೊಡ್ಬೇಕಾ, ಇಷ್ಟಕ್ಕೂ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಸೊ ಇದು ಬೋರ್ವೆಲ್ ಪಂಪ್ಗೆ ಆಯಿತು. ಅಷ್ಟೇ ಅಲ್ಲದೆ ಇನ್ನು ನಾವು ಲೆಟ್ಸೆ ಈಗ ಒಂದು 10 ಹಸುಗಳಿದ್ದಾವೆ ಅಂತ ಇಟ್ಕೊಳ್ಳೋಣ. ಸೊ ಅದಕ್ಕೆ ನಾವು ಬಯೋಗ್ಯಾಸ್ ಪ್ಲ್ಯಾಂಟ್ ಕೂಡ ಮಾಡಿಕೊಡ್ತೀವಿ. ಬಯೋಗ್ಯಾಸ್ ಪ್ಲ್ಯಾಂಟ್ ಅಂತಂದರೆ ಪ್ರೀ ಫ್ಯಾಬ್ರಿಕೇಟೆಡ್ ಬಯೋಗ್ಯಾಸ್ ಪ್ಲ್ಯಾಂಟ್. ಇದು ನೀವು ಇವತ್ತು ಆರ್ಡ್ರ್ ಕೊಡ್ತೀರಿ ಅಂತಂದರೆ ವಿತಿನ್ ನೆಕ್ಸ್ಟ್ 2 ಡೇಸ್ ಒಳಗಡೆ ನಿಮ್ಗೆ ಇನ್ಸ್ಟಾಲೇಷನ್ ಮುಗಿದೇ ಹೋಗುತ್ತೆ. ಯಾಕೆಂದರೆ ನಮ್ಮ ಹತ್ರ ಇರುವಂಥ ಬಯೋಗ್ಯಾಸ್ ಪ್ಲ್ಯಾಂಟು ಪ್ರೀ ಫ್ಯಾಬ್ರಿಕೇಟೆಡ್ ಯೂಸಿಂಗ್ ಕಂಪೋಸಿಟ್ ಮೆಟೀರಿಯಲ್. ಸೊ ಅದರಲ್ಲಿ ನೀವು ಒಂದು ದಿವಸಕ್ಕೆ 10 kg ಲೋಡ್ ಹಾಕ್ತೀರಾ, ಅಥವಾ 50 kg ಹಾಕ್ತೀರಾ, ಅಥವಾ 100 kg ಹಾಕ್ತೀರಾ, ಅಷ್ಟಕ್ಕೂ ಕೂಡ ಬೇರೆ ಬೇರೆ ಕೆಪಾಸಿಟಿದಿದೆ. ನಾವು ನಿಮ್ಮ ಜಾಗಕ್ಕೆ ಬಂದು ಅದನ್ನು ಕಮಿಷನಿಂಗ್ ಮಾಡಿ ಕೊಡ್ತೀವಿ. ಅದರಲ್ಲಿ ಜನ್ರೇಟ್ ಆಗುವಂಥ ಬಯೋಗ್ಯಾಸಲ್ಲಿ ನೀವು ಈ ಹಾಲನ್ನು ನೀವು ಡೈರಿ ಕೊಡೋ ಬದಲು ಯು ಕ್ಯಾನ್ ಡೂ ದ ಏಕೆಂದರೆ ಅಪ್ಸ್ಕೇಲಿಂಗ್ ಅಂತಲೇ ಹೇಳ್ತೀವಿ. ಯು ಕ್ಯಾನ್ ಡೂ ಪ್ಯಾಶ್ಚರೈಸೇಷನ್ ಆ್ಯಂಡ್ ಗೀ. ಅದಕ್ಕೆ ಬೇಕಾಗಿರುವಂಥ ಗ್ಯಾಸ್ ಅಲ್ಲೇ ಉತ್ಪತ್ತಿಯಾಗಿ ನಿಮಗೆ ಯಾವುದೇ ಅಡಿಷನಲ್ ಖರ್ಚಿಲ್ಲದೆ ನೀವು ರನ್ ಮಾಡ್ಬೋದು. ಇನ್ನೊಂದು ನಮ್ಮ ಬಯೋಗ್ಯಾಸ್ ಪ್ಲ್ಯಾಂಟ್ ವಿಶಿಷ್ಟತೆ ಏನಪ್ಪ ಅಂತಂದರೆ ಇದು ಕಾಂಪೋಸಿಟ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ತುಕ್ಕಿಡಿಯೋದಾಗಲಿ ಅಥವಾ ಡ್ಯೂರಬಿಲಿಟಿ ಇಶ್ಯೂಸ್ ಆಗಲಿ, ರಿಲಯಬಿಲಿಟಿ ಇಶ್ಯೂಸ್ ಆಗಲಿ ಯಾವುದೂ ಬರೋದಿಲ್ಲ. ಯಾವುದೇ ರೀತಿ ಮೂವಬಲ್ ಪಾರ್ಟ್ಸ್ ಕೂಡ ಇರೋದಿಲ್ಲ. ಮತ್ತು 15 ವರ್ಷಕ್ಕಷ್ಟು ಕೂಡ ನಿಮಗೆ ಆರಾಮಾಗಿ ಯಾವುದೇ ಮೇಂಟೆನೆನ್ಸ್ ಇಲ್ಲದೆ ಆಪ್ರೇಟ್ ಮಾಡ್ಬೋದು. ಓಕೆ, ರಿಲಯಬಿಲಿಟಿ ಮತ್ತು ಡ್ಯೂರಬಿಲಿಟಿ ಬಗ್ಗೆ ಹೇಳಿದ್ರಿ. ಸೇಫ್ಟಿ ಇಶ್ಯೂಸ್ ಏನಾದರೂ ಇದೆಯಾ? ಅದ್ರ ಬಗ್ಗೆ ಏನಾದರೂ ಒಳ್ಳೆ ಕ್ವಶನ್ ಕೇಳಿದ್ರಿ.
ಈಗ ಬಯೋಗ್ಯಾಸಲ್ಲಿ ಏನಾಗ್ತದೆ ಅಂದರೆ ಎಲ್ ಪಿ ಜಿಗೆ ಕಂಪೇರ್ ಮಾಡಿದ್ರೆ ಅದರದ್ದು ಕಂಬಸ್ಟೆಬಿಲಿಟಿ ಅಥವಾ ಅದಕ್ಕೆ ಏನಂದರೆ ಇನ್ಸ್ಟೆಂಟಾಗಿ ಬೆಂಕಿ ಹತ್ಕೊಳ್ಳೋಂಥ ಪ್ರಮೇಯ ತುಂಬ ಕಡಿಮೆ. ಅಷ್ಟೇ ಅಲ್ಲದೆ ನಮ್ಮ ಬಯೋಗ್ಯಾಸ್ ಪ್ಲಾಂಟಲ್ಲಿ ತುಂಬ ಪ್ರೆಷರ್ ಅಕ್ಯುಮುಲೇಟ್ ಆಗೋದಿಲ್ಲ. ಪ್ರೆಷರ್ ಅಕ್ಯುಮುಲೇಟ್ ಆದರೂ ಕೂಡ ನಿಮಗೆ ನಾವು ಬರ್ನರ್ಲಿ ಏನು ಕೊಡ್ತೀವಿ ಅದಕ್ಕೆ ಎಷ್ಟು ಹ್ಯಾಂಡ್ಲ್ ಮಾಡಲಿಕ್ಕೆ ಅಥವಾ ಪ್ರೆಷರ್ ಗೇಜು ಪ್ರತಿಯೊಂದು ಹಾಕ್ಕೊಡ್ತೀವಿ. ಅದರಲ್ಲಿ ಎಕ್ಸ್ಪ್ಲೋಷನ್ ಕ್ರಿಯೇಟ್ ಮಾಡೋಂಥ ಸಿಚುವೇಷನ್ ಆಗಲಿ ಅಥವಾ ಲೀಕೇಜಿಂದ ಅದರಿಂದ ಆಗುವಂಥ ಹ್ಯಾಸರ್ಡ್ ಸಿಚುವೇಷನ್ ಆಗಲಿ ಬರದೇ ಇರೋ ಥರ ನಾವು ಮಾಡಿರ್ತೀವಿ. ಅದು ಒಂದು ಪಕ್ಷ ಲೀಕ್ ಆಯಿತು ಅಂದ್ರೂ ಅದರಲ್ಲಿ ಯಾವುದೇ ರೀತಿ ಕಂಬಷನ್ ಕ್ರಿಯೇಟ್ ಆಗುವಂಥ ಸಿಚುವೇಷನ್ ಆಗೋದಿಲ್ಲ, ಎಕ್ಸ್ಪ್ಲೋಷನ್ ಕ್ರಿಯೇಟ್ ಆಗುವಂಥ ಸಿಚುವೇಷನ್ ಆಗೋದಿಲ್ಲ. ಯಾಕೆಂದರೆ ಅದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಲ್ ಪಿ ಜಿ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಇರುತ್ತೆ. ಈಗ ನಾವು ಒಂದು ಬಂಕಿ ಕಡ್ಡಿನ ಹಚ್ಬಿಟ್ಟು ನಾವು ಹಿಂಗೆ ಇಡ್ತು ಅಂದರೆ ಎಲ್ ಪಿ ಜಿ ಅಂದರೆ ಹಿಂಗೆ ಟಕ್ ಅಂತ ನಿಮಗೆ ಬೆಂಕಿ ಹತ್ಕೋಬೋದು. ಬಟ್ ಬಯೋಗ್ಯಾಸ್ನ ಬೆಂಕಿ ಹತ್ತಿಸ್ಬೇಕೆ ಸ್ವಲ್ಪ ಎಫರ್ಟ್ ಬೇಕು. ಸೊ ಹಾಗಾಗಿ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಇಂದ ಇಟ್ ಈಸ್ ನಾಟ್ ರಿಯಲಿ ಎ ಕನ್ಸರ್ನ್ ಅಂತ ನಾವು ಆಶ್ವಾಸನೆ ಕೊಡ್ಬೋದು. ಓಕೆ. ಸೊ ನಿಮಗೆ ಯಾವ ರೀತಿಯಿಂದ ಸಪೋರ್ಟ್ ಸಿಗ್ತಾ ಇದೆ ಸರ್ ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು, ಅಥವಾ ಇವಾಗ ನೀವು ಸ್ಟೆಪ್ಪಲ್ಲಿ ಇನ್ಕ್ಯುಬೇಟ್ ಆಗಿದ್ದೀರಾ, ಸ್ಟೆಪ್ಪಿಂದ ಯಾವ ಥರದ ನೆರವು ಸಿಗ್ತಾ ಇದೆ? ಸೊ ಈಗ ನಮಗೆ ಈ SJC ಅಂದರೆ JSS ಅವ್ರ ಸ್ಟೆಪ್ಪಲ್ಲಿ ನಾವು ಇನ್ಕ್ಯುಬೇಟ್ ಆಗಿದ್ದೀವಿ. ಸ್ಟೆಪ್ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಂಟರ್ಪ್ರಿನರ್ಸ್ ಪಾರ್ಕ್ ಅಂತ. ಸೊ ನಮಗೆ ನನ್ನ ಥರನೇ ಇದರ ಸುಮಾರು ಜನ ಇಲ್ಲಿ ಸ್ಟಾರ್ಟಪ್ನ ಇಟ್ಕೊಂಡಿದ್ದಾರೆ. ಈಗ ನಮಗೆ ಸ್ಟಾರ್ಟಪ್ ಅವ್ರಿಗೆ ಎಲ್ಲದಕ್ಕಿಂತ ದೊಡ್ಡ ಚಾಲೆಂಜಸ್ ಅಂತಂದರೆ ಮೊದಲನೇದಾಗಿ ದುಡ್ಡು, ಎರಡನೇದು ನಮಗೆ ನೆಟ್ವರ್ಕಿಂಗ್ ಆಪರ್ಚುನಿಟೀಸು. ಮತ್ತು ಇಷ್ಟೆಲ್ಲ ಮಾಡಿನೂ ನಮಗೆ ಎಷ್ಟೊತ್ತಿ ಬಿಸ್ನೆಸ್ ಹೇಗೆ ನಡೆಸೋದು ಅನ್ನೋದೇ ನಮಗೆ ಚಾಲೆಂಜ್ ಆಗಿಬಿಡ್ತದೆ. ಸೊ ಇಷ್ಟೆಲ್ಲನೂ ಅವರು ಮೈಂಡಲ್ಲಿ ಇಟ್ಕೊಂಡು ನಮಗೆ ಅವರು ಮೆಂಟರ್ಶಿಪ್ ವ್ಯವಸ್ಥೆ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲದೆ ನಮಗೆ ಬೇಕಾದಷ್ಟು ಇಂಡಸ್ಟ್ರಿ ಕಾಂಟ್ಯಾಕ್ಟ್ಸ್ಗಳನ್ನ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಫಂಡಿಂಗಿಗೆ ಕೂಡ ಸಾಕಷ್ಟು ನಮಗೆ ಇಲ್ಲಿ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ನಮ್ಮ ಕಂಪ್ನಿಗೆ ನಾವು ಹೇಳೋದಾಯಿತು ಅಂತಂದರೆ DST ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಒಂದು 9 lakhs ಅಷ್ಟು ನಮಗೆ ಒಂದು ಪ್ರೊಟೋಟೈಪಿಂಗ್ಗೆ ಒಂದು ಫಂಡಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇದು ಗ್ರ್ಯಾಂಟ್ ರೂಪದಲ್ಲಿ ಕೊಟ್ಟಿರೋದು. ಗ್ರ್ಯಾಂಟ್ ಅಂತಂದರೆ ನಾವು ಅವ್ರಿಗೆ ವಾಪಸ್ ಕೊಡೋಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಾವು ಇದಕ್ಕೆ ಡೀಟೇಲಾಗಿ ಒಂದು ಪಿಚ್ ಡೆಕ್ ನಾವು ರೆಡಿ ಮಾಡಿ ಇದರಲ್ಲಿ ಏನು ನಾವು ಮಾಡ್ಬೋದು, ಇನೋವೇಷನ್ ಏನಿದೆ, ಅಲ್ಲಿ ಸೈಂಟಿಫಿಕ್ ವ್ಯಾಲ್ಯೂ ಏನಿದೆ, IP ವ್ಯಾಲ್ಯೂ ಏನಿದೆ, ಪ್ರತಿಯೊಂದು ನಾವು ಒಂದು ಕಮಿಟಿಗೆ ನಾವು ಪ್ರೆಸೆಂಟ್ ಮಾಡಿ ಅವರು ಅದನ್ನು ಕೂಲಂಕಷವಾಗಿ ಪರಿಶೀಲಿಸಿ, ನಮ್ಮ ಥರನೇ ಸುಮಾರು ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಈಗ 10 ಜನ ಅಪ್ಲಿಕೇಶನ್ ಹಾಕಿತ್ತು ಅಂದರೆ ಎಲ್ಲರಿಗೂ ದುಡ್ಡು ಕೊಡೋಕ್ಕಾಗದೇ ಇರ್ಬೋದು. ಬಟ್ ಅಟ್ಲೀಸ್ಟ್ ಅದರಲ್ಲಿ ಒಂದು 50-60% ಅಪ್ಲಿಕೆಂಟ್ಸ್ಗೆ ಹಣಕಾಸಿನ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಅದಾದಮೇಲಿಂದ ನಮಗೆ ಮೆಂಟರ್ಶಿಪ್ದು ಕೂಡ ವ್ಯಾಲ್ಯೂ ತುಂಬಾ ಇದರಲ್ಲಿ ಸಿಗ್ತಾ ಇದೆ. ಓಕೆ ಸರ್, ಟೆಕ್ನಾಲಜಿನ ಇನ್ಕಾರ್ಪೊರೇಟ್ ಮಾಡಿಕೊಂಡು ನ್ಯಾಚುರಲ್ ರಿಸೋರ್ಸಸ್ನ, ಗ್ರೀನ್ ಎನರ್ಜಿನ ಎಷ್ಟು ಬೇಕು ಅಷ್ಟು ಉಪಯುಕ್ತವಾಗಿ ನಾವು ಹೆಂಗೆ ಬಳಸ್ಕೋಬೋದು ಅನ್ನೋದಕ್ಕೆ ಒಂದು ಒಳ್ಳೆಯ ಎಕ್ಸಾಂಪಲ್ ಸೆಟ್ ಮಾಡಿದ್ದೀರಾ ನಿಮ್ಮ ಕೆಲಸಗಳ ಮೂಲಕ. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಮಸ್ತೆ.